Hello everyone, welcome our YouTube channel We Learn Together. ಕರ್ನಾಟಕ TET 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಅದರಲ್ಲೂ 10ನೇ ವರ್ಗದ ಭಾಗ 1 ಮತ್ತು ಭಾಗ 2 ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಅಥವಾ ಒಂದು ಅಂಕದ ಮುಖ್ಯಾಂಶಗಳನ್ನು ಈ ದಿನ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋಕ್ಕಿಂತ ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಇಲ್ಲಿಯವರೆಗೆ 200 ಕ್ವಶನ್ಗಳನ್ನು ನಾವು ನೋಡಿದ್ದೇವೆ. ಈ ದಿನದಲ್ಲಿ 201ನೇ ಕ್ವಶನಿಂದ ಪ್ರಾರಂಭ ಮಾಡೋಣ. ಮೊದಲನೇದಾಗಿ, ಮಸೂರದ ಸಾಮರ್ಥ್ಯವನ್ನು ಅಳೆಯುವ SI ಏಕಮಾನ ಯಾವುದು? ಡಯಾಪ್ಟರ್. ಮಾನವನ ದ್ಯುತಿ ಸಂವೇದಿ ಪರದೆ ಎಂದು ಗುರುತಿಸಲ್ಪಡುವ ಕಣ್ಣಿನ ಭಾಗ ಯಾವುದು? ರೆಟಿನಾ. ನೆಕ್ಸ್ಟ್, ಕಣ್ಣಿನಲ್ಲಿ ಪ್ರತಿಬಿಂಬವು ಮೂಡುವ ಸ್ಥಳ ಯಾವುದಾಗಿದೆ? ರೆಟಿನಾ. ಕಣ್ಣುಗುಡ್ಡೆಯ ಅಳತೆ ನೋಡೋದಾದರೆ ಸರಿಸುಮಾರದೆಷ್ಟಿರುತ್ತೆ? 2.3 ಸೆಂಟಿಮೀಟರ್ನಷ್ಟು ಇರುತ್ತೆ. ಬೆಳಕು ಕಣ್ಣಿನ ಈ ಭಾಗದ ಮೂಲಕ ಪ್ರವೇಶಿಸುತ್ತದೆ. ಯಾವ ಭಾಗ ಅದು? ಕಾರ್ನಿಯಾ ಮೂಲಕ ಬೆಳಕು ಪ್ರವೇಶ ಮಾಡುತ್ತೆ. ನೆಕ್ಸ್ಟ್, ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ಅಂಗ ನೋಡೋದಾದರೆ ವರ್ಣಪಟಲ, ಇದನ್ನು ಐರಿಸ್ ಅಂತ ಕರೀತಾರೆ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು? ಕಣ್ಣಿನ ಪಾಪೆ. ನೆಕ್ಸ್ಟು, ಕಣ್ಣಿನ ಹೊಂದಾಣಿಕೆ ಅಂದ್ರೇನು? ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಹೇಳ್ತಾರೆ. ಇಲ್ಲಿ ದೂರದ ವಸ್ತುಗಳನ್ನು ನೋಡಿದಾಗ ಏನಾಗುತ್ತೆ? ಕಣ್ಣು ಮಸೂರವನ್ನು ಹೊಂದಾಣಿಕೆ ಮಾಡುತ್ತೆ. ಹತ್ತಿರದ ರೀತಿ ವಸ್ತುಗಳನ್ನು ನೋಡಿದಾಗಲೂ ಕೂಡ ಅದು ಮಸೂರವು ತನ್ನ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುತ್ತೆ. ಹಾಗೆ ಹತ್ತಿರ ವಸ್ತುವನ್ನು ನೋಡಿದಾಗಲೂ ಕೂಡ ಕಣ್ಣಿನ ಸಂಗಮ ದೂರ ಅದರದ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ. ಇದನ್ನೇನಾದರೆ ಕಣ್ಣಿನ ಮಸೂರದ ಸಾಮರ್ಥ್ಯ ಅಂತ ಕರೀತಾರೆ. ನೆಕ್ಸ್ಟು, ಈ ರೀತಿಯಾಗಿ ಹೊಂದಾಣಿಕೆ ಮಾಡೋದ್ರ ಮೂಲಕ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು. ಅಂದರೆ ಹೇಗೆ ನಮಗೆ ಕಣ್ಣಿಗೆ ಆ ವಸ್ತುಗಳು ಕಾಣಿಸುತ್ತೆ ಅಂದರೆ, ಕಣ್ಣಿನಲ್ಲಿರುವ ಸೀಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳುತ್ತದೆ. ಇದರಿಂದ ಏನಾಗುತ್ತೆ? ಕಣ್ಣಿನ ಮಸೂರ ತೆಳ್ಳಗಾಗತ್ತೆ ಮತ್ತು ಸಂಗಮ ದೂರ ಹೆಚ್ಚುತ್ತೆ. ಅಂದರೆ ಕಣ್ಣಿನ ಮಸೂರ ತೆಳ್ಳಗಾದಾಗ ಸಂಗಮ ದೂರ ಹೆಚ್ಚಿಗೆ ಆಗುತ್ತೆ. ಆ ರೀತಿಯಾಗಿ ಅದೇನಾಗುತ್ತೆ? ದೂರದ ವಸ್ತುವನ್ನು ನೋಡಲಿಕ್ಕೆ ಸಹಾಯಕ ಆಗುತ್ತೆ. ಅದೇ ಹತ್ತಿರದ ವಸ್ತು ನೋಡಿದಾಗ ಸಂಗಮ ದೂರ ಕಡಿಮೆ ಆಗತ್ತೆ. ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢವಯಸ್ಕನ ಕನಿಷ್ಠ ದೂರ, ಕಣ್ಣಿನ ಕನಿಷ್ಠ ದೂರ ನೋಡೋದಾದರೆ ಅದು 25 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟು, 2 ಕಣ್ಣುಗಳ ನೇರ ದೃಷ್ಟಿ ವ್ಯಾಪ್ತಿ ಎಷ್ಟು? 180 ಡಿಗ್ರಿ. ಅದೇ ಒಂದು ಕಣ್ಣಿನ ದೃಷ್ಟಿ ನೋಡೋದಾದರೆ 150 ಡಿಗ್ರಿ ಆಗಿರುತ್ತೆ. ಇನ್ನು ಸ್ಟೀರಿಯೋಪ್ಸಿಸ್ ಎಂದರೆ ಮಾನವನ ಕಣ್ಣು ವಸ್ತುಗಳನ್ನು 3 ಆಯಾಮದಲ್ಲಿ ವೀಕ್ಷಿಸುವ ಸಾಮರ್ಥ್ಯಕ್ಕೆ ನಾವೇನಂತ ಕರೀತಾರೆ? ಸ್ಟೀರಿಯೋಪ್ಸಿಸ್ ಅಂತ ಕರೀತಾರೆ. ನೆಕ್ಸ್ಟ್, ಸಮೀಪ ದೃಷ್ಟಿ ಕಣ್ಣಿನ ದೋಷಕ್ಕೆ ಸಂಬಂಧಿಸಿದಂತೆ ಉಪಯೋಗಿಸುವ ಮಸೂರ ಯಾವುದು? ನಿಮ್ನ ಮಸೂರ. ಇನ್ನು ಸಮೀಪ ದೃಷ್ಟಿಯಲ್ಲಿ ಪ್ರತಿಬಿಂಬವು ಮೂಡುವ ಸ್ಥಳ ನೋಡೋದಾದರೆ ರೆಟಿನಾದ ಮುಂಭಾಗದಲ್ಲಿ ನೋಡ್ತೇವೆ. ಅದಕ್ಕಾಗಿ ಸಮೀಪ ದೃಷ್ಟಿ ದೋಷ ಇರೋರು ನಿಮ್ನ ಮಸೂರವನ್ನು ಬಳಕೆ ಮಾಡ್ತಾರೆ. ನಿಮ್ನ ಮಸೂರವನ್ನು ಬಳಸೋದ್ರಿಂದ ಏನಾಗುತ್ತೆ? ರೆಟಿನಾದ ಮುಂಭಾಗದಲ್ಲಿ ಬೀಳುವ ಬೆಳಕು ಅಥವಾ ರೆಟಿನಾದ ಮುಂಭಾಗದಲ್ಲಿ ಬೀಳುವ ವಸ್ತುವಿನ ಛಾಯೆ ಪ್ರತಿಬಿಂಬವು ರೆಟಿನಾದ ಮೇಲೆ ಬೀಳಲಿಕ್ಕೆ ಶುರು ಆಗುತ್ತೆ. ಇನ್ನು ಸಮೀಪ ದೃಷ್ಟಿ ಹೊಂದಿರೋ ವ್ಯಕ್ತಿ ಏನಾಗುತ್ತೆ? ಸಮೀಪ ದೃಷ್ಟಿ ಹೊಂದಿರೋ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಹತ್ತಿರದ ವಸ್ತುಗಳನ್ನು ಅವನು ಸ್ಪಷ್ಟವಾಗಿ ನೋಡ್ತಾನೆ. ದೂರದೃಷ್ಟಿ ಹೊಂದಿರೋ ವ್ಯಕ್ತಿ ಆದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರನು, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವನು. ಅಂದರೆ ಸಮೀಪ ದೃಷ್ಟಿ ಉಲ್ಟಾ ದೂರದೃಷ್ಟಿ ಇರುತ್ತೆ. ನೆಕ್ಸ್ಟ್, ದೂರದೃಷ್ಟಿಯಲ್ಲಿ ಪ್ರತಿಬಿಂಬವು ಮೂಡುವ ಸ್ಥಳ ಯಾವುದು? ರೆಟಿನಾದ ಹಿಂಭಾಗದಲ್ಲಿ.
ದೂರದೃಷ್ಟಿಯಲ್ಲಿ ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತೆ, ಸಮೀಪದ ದೃಷ್ಟಿಯಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತೆ. ಅಲ್ಲಿ ನಿಮ್ನ ಮಸೂರ ಬಳಸ್ತಾರೆ, ಇಲ್ಲಿ ಪೀನ ಮಸೂರವನ್ನು ಬಳಸ್ತಾರೆ. ನೆಕ್ಸ್ಟ್ ಇದೆ ನೋಡಿ ಕ್ವಶನು. ದೂರದೃಷ್ಟಿ ಕಣ್ಣಿನ ದೋಷಕ್ಕೆ ಸಂಬಂಧಿಸಿದಂತೆ ಉಪಯೋಗಿಸುವ ಮಸೂರ ಯಾವುದು? ಪೀನ ಮಸೂರ. ದ್ವಿಸಂಗಮ ಮಸೂರವನ್ನು ಯಾವ ದೋಷವನ್ನು ಪರಿಹರಿಸಲು ಉಪಯೋಗಿಸುವವರು? ಪ್ರೆಸ್ ಬಯೋಪಿಯಾ ದೋಷವನ್ನು ಪರಿಹರಿಸಲು ಉಪಯೋಗಿಸುವರು. ನೆಕ್ಸ್ಟು, ಬೆಳಕಿನ ಚದುರುವಿಕೆಯ ಪರಿಣಾಮಗಳು ಯಾವ್ಯಾವುದು? ಮೊದಲನೇದಾಗಿ ಆಕಾಶದ ನೀಲಿ ಬಣ್ಣ ಕಾಣೋದು, ಸಮುದ್ರದ ಆಳದಲ್ಲಿನ ನೀರಿನ ಬಣ್ಣ ಆಳದಲ್ಲಿನ ನೀಲಿನ ಬಣ್ಣ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗುವಿಕೆ ಮತ್ತು ಕಾಮನಬಿಲ್ಲು ಉಂಟಾಗುವಿಕೆ, ಇದೆಲ್ಲ ಬೆಳಕಿನ ಚದುರುವಿಕೆಯ ಪರಿಣಾಮವಾಗಿ ಉಂಟಾಗುವುದಾಗಿದೆ. ನೆಕ್ಸ್ಟ್, ಬೆಳಕಿನ ವರ್ಣ ವಿಭಜನೆಯನ್ನು ಪಟ್ಟಕದ ಮೂಲಕ ಮೊದಲು ಗುರುತಿಸಿದ ವಿಜ್ಞಾನಿ ಯಾರು? ಸರ್ ಐಸಾಕ್ ನ್ಯೂಟನ್ ರವರು. ಕಾಮನಬಿಲ್ಲು ಉಂಟಾಗುವಿಕೆ ಈ ಕೆಳಗಿನ ಕಂಡ ವಿದ್ಯಮಾನಗಳ ಮೂಲಕ ವೀಕ್ಷಕನ ಕಣ್ಣನ್ನು ತಲುಪುವುದು. ಮೊದಲದು ವರ್ಣ ವಿಭಜನೆ ಆಗತ್ತೆ. ಕಾಮನಬಿಲ್ಲು ಏನಾಗುತ್ತೆ? ವರ್ಣ ವಿಭಜನೆ ಆಗತ್ತೆ. ನೀರಿನ ಮೂಲಕವನ್ನು ಪ್ರವೇಶಿಸಿದಾಗ ಅಲ್ಲಿ ವರ್ಣ ವಿಭಜನೆ ಆಯಿತು. ವಿಭಜನೆ ಆದ ನಂತರ ಏನಾಗುತ್ತೆ? ಅದು ಆಂತರಿಕ ಪ್ರತಿಫಲನ ಉಂಟಾಗತ್ತೆ. ನೆಕ್ಸ್ಟು ನಮ್ಮ ಕಣ್ಣನ್ನು ತಲುಪತ್ತೆ. ನಕ್ಷತ್ರಗಳ ಮಿನುಗುವಿಕೆಗೂ ಕಾರಣವೂ ಕೂಡ ವಕ್ರೀಭವನ ಆಗಿದೆ. ನೆಕ್ಸ್ಟು, ಗ್ರಹಗಳ ಮಿನುಗುವಿಕೆ ಶೂನ್ಯವಾಗಿರಲು ಕಾರಣವೇನು? ಯಾಕಂದರೆ ಗ್ರಹಗಳಿಂದ ಬರುವ ಬೆಳಕು ಒಂದು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುವುದು, ಹಾಗಾಗಿ ಅದು ಮಿನುಗುವಿಕೆ ಶೂನ್ಯವಾಗಿರುತ್ತೆ. ಅದೇ ಗ್ರಹ ನಕ್ಷತ್ರಗಳಲ್ಲಿ ಅದು ಒಂದು ಸಣ್ಣ ಚುಕ್ಕೆಯಂತೆ ಕಾಣುತ್ತೆ. ಹಲವು ಬಾರಿ ವಕ್ರೀಭವನ ಉಂಟಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಪೃಥ್ವಿ ಅಥವಾ ನಮ್ಮ ಪೃಥ್ವಿನೇ ಭೂಗ್ರಹದ ಸುತ್ತಲೂ ವಾಯುಮಂಡಲವಿದೆ. ಈ ವಾಯುಮಂಡಲದಲ್ಲಿ ಧೂಳಿನ ಕಣಗಳಿವೆ. ಈ ಧೂಳಿನ ಕಣಗಳ ಮೂಲಕ ಪ್ರವೇಶಿಸಿದಾಗ ಅದು ಹಲವು ಬಾರಿ ವಕ್ರೀಭವನ ಉಂಟಾಗುತ್ತೆ. ಪರಿಣಾಮವಾಗಿ ಅದೇನಾಗುತ್ತೆ? ಮಿನುಗುವಂತೆ ನಮಗೆ ಗೋಚರವಾಗುತ್ತೆ. ನೆಕ್ಸ್ಟು, ಟೆಂಡಾಲ್ ಪರಿಣಾಮ ಕಂಡುಬರುವುದು ಈ ಕೆಳಕಂಡ ವಿದ್ಯಮಾನದಲ್ಲಿ. ಇಲ್ಲಿ ನೀರಿನ ಕಾರಂಜಿಯ ಬಳಿ ಸೂರ್ಯರಶ್ಮಿ ಹಾದು ಹೋದಾಗ, ನೀರಿನ ಕಾರಂಜಿ ಅಂದ್ರೇನು? ನೀರಿನ ಅಣುಗಳು ಎಲ್ಲ ಕಂಡು ಬರ್ತವೆ. ಆ ನೀರಿನ ಅಣುಗಳ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗ ಟೆಂಡಾಲ್ ಪರಿಣಾಮ ನಮಗೆ ಕಂಡುಬರುತ್ತೆ. ಕೇವಲ ಇದೊಂದೇ ಟೆಂಡಾಲ್ ಪರಿಣಾಮ ನಾವು ನೋಡುವಂಗಾಗಲ್ಲ. ಅಂದರೆ ಬೇರೆ ಸಮಯದಲ್ಲೂ ಕೂಡ ಟೆಂಡಾಲ್ ಪರಿಣಾಮ ನಾವು ಕಾಣ್ತೇವೆ. ಉದಾಹರಣೆಗೆ ಬೆಳಕಿನ ಸಮಯದಲ್ಲಿ, ಚಳಿಗಾಲದಲ್ಲಿ, ಅದರಲ್ಲೂ ಚಳಿಗಾಲ ನಾವು ತುಂಬ ಗಮನಿಸ್ತೇವೆ. ಚಳಿಗಾಲದಲ್ಲಿ ಫಾಗ್ ಇರುತ್ತೆ. ಆ ಫಾಗಿನ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗಲೂ ಕೂಡ ನಾವು ಟೆಂಡಾಲ್ ಪರಿಣಾಮವನ್ನು ವೀಕ್ಷಣೆ ಮಾಡ್ತೇವೆ. ನೆಕ್ಸ್ಟು, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರಲು ಕಾರಣ. ಯಾಕಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಗರಿಷ್ಠ ಚದುರುವುದು, ಹಾಗಾಗಿ ಅದನ್ನು ಇಲ್ಲಿ ಅಪಾಯದ ಸಂಕೇತ ದೀಪದಲ್ಲಿ ಇದನ್ನು ಬಳಕೆ ಮಾಡ್ತೇವೆ. ಕನಿಷ್ಠ ಚದುರುವುದು ಅಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತೆ. ಯಾಕೆ ಕನಿಷ್ಠ ಚದುರತ್ತೆ ಅಂದರೆ ಇದು ಅತಿ ಹೆಚ್ಚಿನ ತರಂಗಾಂತರವನ್ನು ಹೊಂದಿದೆ. ಹೆಚ್ಚಿನ ತರಂಗಾಂತರ ಹೊಂದಿರೋ ಪರಿಣಾಮವಾಗಿ ಕನಿಷ್ಠ ಚದುರತೆ, ಜೊತೆಗೆ ಬೆಳಕು ಕಡಿಮೆ ಪ್ರಮಾಣದಲ್ಲಿ ಚದುರುವಿಕೆ ಉಂಟಾದ್ರಿಂದ ನಮಗೆ ಸರಿಯಾಗಿ ಗೋಚರವಾಗುತ್ತೆ. ಒಂದು ವೇಳೆ ಕೆಂಪು ಬಣ್ಣದ ಬದಲು ನೀಲಿ ಅಥವಾ ಹಸಿರು ಬಣ್ಣವನ್ನು ಬಳಸಿದ್ರೆ ಏನಾಗ್ತಿತ್ತು? ಅದು ವಾತಾವರಣದಲ್ಲಿನ ಧೂಳು, ಹೊಗೆ ಅಂತಹ ಕಣಗಳಿಂದ ಬೇಗನೆ ಚದುರು ಹೋಗ್ತಿತ್ತು. ಚದುರುವಿಕೆ ಯಾಕಂದರೆ ಅದರದ್ದು ತರಂಗಾಂತರ ತುಂಬ ಕಡಿಮೆ. ಇನ್ನು ಅದು ಚದುರುವಿಕೆ ಆಯಿತು ಅಂತ ಹೇಳಿದ್ರೆ ದೂರದಲ್ಲಿರೋ ವ್ಯಕ್ತಿಗೆ ಅದು ಸರಿಯಾಗಿ ಗೋಚರಿಸುವುದಿಲ್ಲ. ಹಾಗಾಗಿ ಅವೆರಡು ಬೆಳವಣಿಗೆಗಳನ್ನು ಅಂದರೆ ಕಡಿಮೆ ತರಂಗಾಂತರವುಳ್ಳ ಬೆಳಕನ್ನು ಬಳಸೋದಿಲ್ಲ. ಅದರ ಬದಲು ಕೆಂಪು ಅಂತಹ ಹೆಚ್ಚು ತರಂಗಾಂತರವುಳ್ಳ ಬೆಳಕನ್ನು ಬಳಸ್ತಾರೆ. ನೆಕ್ಸ್ಟು, ವಸ್ತುವೊಂದನ್ನು ಬೆಂಕಿಯ ಬಿಸಿಯಾದ ಗಾಳಿಯ ಮೂಲಕ ನೋಡಿದಾಗ ಸ್ಥಾನದಲ್ಲಿ ತೋರಿಕೆಯ ಬದಲಾವಣೆ ಉಂಟಾಗಲು ಕಾರಣ.
ಯಾಕಂದರೆ ವಕ್ರೀಭವನ ಮಾಧ್ಯಮದ ಭೌತ ಪರಿಸ್ಥಿತಿಗಳು ಸ್ಥಿರವಲ್ಲದ ಕಾರಣ, ಅಂದರೆ ಬೆಂಕಿಯ ಸುತ್ತಮುತ್ತಲೇ ಕಂಡುಬರುವ ಹೊಗೆ ಇರ್ಬೋದು, ಅಂದರೆ ಅದೇ ಅದರ ಭೌತ ಪರಿಸ್ಥಿತಿಗಳು ಅದು ಸ್ಥಿರವಾಗಿರಲ್ಲ, ಪರಿಣಾಮವಾಗಿ ವಕ್ರೀಭವನ ಉಂಟಾಗತ್ತೆ. ಮತ್ತು ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಕಡಿಮೆ ಸಾಂದ್ರತೆ ಹೊಂದಿರುವುದು ಕೂಡ ಒಂದು ಕಾರಣ ಆಗುತ್ತೆ. ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಕಡಿಮೆ ವಕ್ರೀಭವನ ಸ್ಥಿರಾಂಕ ಹೊಂದಿದೆ. ಇವೆಲ್ಲರ ಪರಿಣಾಮವಾಗಿ ತೋರಿಕೆಯ ಬದಲಾವಣೆ ಕಂಡು ಬರುತ್ತೆ. ನೆಕ್ಸ್ಟು, ಅತಿ ಎತ್ತರದಲ್ಲಿ ಹಾರುತ್ತಿರುವ ಪ್ರಯಾಣಿಕನಿಗೆ ಆಕಾಶ ಕಪ್ಪಾಗಲು ಕಾರಣ. ಯಾಕಂದರೆ ಎತ್ತರದಲ್ಲಿ ವಾಯುಮಂಡಲ ಇಲ್ಲದಿರುವುದೇ ಕಾರಣ. ವಾಯುಮಂಡಲ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬೆಳಕಿನ ಚದುರುವಿಕೆ ಕಂಡು ಬರುವುದಿಲ್ಲ. ಹಾಗಾಗಿ ನೋಡಿದವರಿಗೆ ಏನು ಕಾಣಿಸುತ್ತೆ, ಅಲ್ಲಿಂದ ಕಪ್ಪಾಗಿ ಕಾಣಿಸುತ್ತೆ. ಆಕಾಶವು ನೀಲಿ ಬಣ್ಣದಲ್ಲಿ ಇರಲು ಕಾರಣ. ಯಾಕಂದರೆ ವಾಯುಮಂಡಲದ ಗಾಳಿಯಲ್ಲಿನ ಅತಿ ಸಣ್ಣ ಕಣಗಳು ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಚದುರಿಸುವುದರಿಂದ. ಈಗಾಗಲೇ ಹೇಳ್ತೀನಿ, ನಮ್ಮ ವಾಯುಮಂಡಲದಲ್ಲಿ ಸಣ್ಣ ಸಣ್ಣ ಗಾಳಿಯ ಕಣಗಳು ಕಂಡು ಬರ್ತವೆ. ಈ ಗಾಳಿಯ ಕಣಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀಲಿ ಬಣ್ಣದ ಬೆಳಕನ್ನು ಚದುರಿಸುತ್ತವೆ. ಹಾಗಾಗಿ ಇತರ ಬಣ್ಣದ ಬೆಳಕನ್ನೋದು ಕಡಿಮೆ ಪ್ರಮಾಣದಲ್ಲಿ ಚದುರಿಸುವುದರಿಂದ ನೀಲಿ ಬಣ್ಣದ ಬೆಳಕು ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಕ್ವಶನ್, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿರಲು ಕಾರಣ. ಯಾಕಂದರೆ ನಮ್ಮ ಕಣ್ಣನ್ನು ತಲುಪುವ ಬೆಳಕು ಹೆಚ್ಚಿನ ತರಂಗ ದೂರ ಉಳ್ಳದ್ದಾಗಿದೆ. ದಿಗಂತದ ಬಳಿ ಇರುವ ಕಣಗಳಿಂದ ಹೆಚ್ಚಿನ ನೀಲಿ ಮತ್ತು ಕಡಿಮೆ ತರಂಗದ ದೂರದ ಬೆಳಕು ಚದುರಿ ಹೋಗುತ್ತೆ. ಈಗಾಗಲೇ ಹೇಳಿದ್ದೀನಿ, ವಾಯುಮಂಡಲದಲ್ಲಿ ಸಣ್ಣ ಸಣ್ಣ ಕಣಗಳಿರ್ತವೆ. ಆ ಸಣ್ಣ ಸಣ್ಣ ಕಣಗಳು ಕಡಿಮೆ ತರಂಗಾಂತರವುಳ್ಳ ಬೆಳಕನ್ನು ಚದುರಿಸುತ್ತವೆ. ಪರಿಣಾಮವಾಗಿ ನೀಲಿಯಂತಹ ಬೆಳಕು, ನೀಲಿ ಬಣ್ಣದಂತಹ, ನೀಲಿ ಇರ್ಬೋದು, ಹಸಿರಿರ್ಬೋದು, ಅಂತಹ ಕಡಿಮೆ ತರಂಗಾಂತರ ದೂರದ ಬೆಳಕೇನಾಗುತ್ತೆ, ಚದುರಿ ಹೋಗುತ್ತೆ. ಪರಿಣಾಮವಾಗಿ ಏನಾಗುತ್ತೆ, ನಮಗೆ ಅತಿ ಹೆಚ್ಚಿನ ತರಂಗಾಂತರವುಳ್ಳ ಬೆಳಕು ಮಾತ್ರ ನಮ್ಮ ಕಣ್ಣನ್ನು ತಲುಪುತ್ತದೆ. ಹೆಚ್ಚು ತರಂಗಾಂತರವುಳ್ಳ ಬೆಳಕು ಅಂದರೆ ಸಾಮಾನ್ಯವಾಗಿ ಕೆಂಪು, ಕೇಸರಿಯಂತಹ ಬೆಳಕು. ಹಾಗಾಗಿ ನಮಗೆ ಸೂರ್ಯಾಸ್ತ ಸಮಯ ಇರ್ಬೋದು, ಸೂರ್ಯೋದಯ ಸಮಯದಲ್ಲಿರ್ಬೋದು, ಅದು ನಮಗೆ ಕೆಂಪಾಗಿ ಗೋಚರ ಆಗುತ್ತೆ. ಮಧ್ಯಾಹ್ನದಲ್ಲಿ ಸೂರ್ಯನು ಬೆಳ್ಳಗೆ ಕಾಣಲು ಕಾರಣ. ಯಾಕಂದರೆ ಸೂರ್ಯನ ಬೆಳಕು ಕಡಿಮೆ ದೂರ ಪ್ರಯಾಣಿಸುವುದು, ಜೊತೆಗೆ ಈ ಪರಿಣಾಮವಾಗಿ ಏನಾಗುತ್ತೆ, ಅದು ದಿಗಂತದ ಬಳಿ ಇರುವ ಕಣಗಳಿಂದ ನೀಲಿ ನೇರಳೆ ಬಣ್ಣಗಳು ಸ್ವಲ್ಪ ಮಟ್ಟಿಗೆ ಚದುರಿ ಹೋಗುತ್ತೆ. ಅದೇ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿಗೆ ಆ ಡಿಸ್ಟೆನ್ಸ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀಲಿ ನೇರಳೆ ಬಣ್ಣಗಳು ಮೊದಲೇ ಚದುರಿ ಹೋಗುತ್ತೆ, ಕೆಂಪು ಬಣ್ಣ ಕಾಣಿಸುತ್ತೆ. ಆದರೆ ಮಧ್ಯಾಹ್ನ ಸಮಯದಲ್ಲಿ ಏನಾಗುತ್ತೆ, ನಮಗೆ ಮತ್ತು ಸೂರ್ಯನ ನಡುವೆ ಅಂತರ ಕಡಿಮೆ ಆಗಿರುತ್ತೆ. ಹಾಗಾಗಿ ಸೂರ್ಯನ ಬೆಳಕು ಕಡಿಮೆ ದೂರ ಪ್ರಯಾಣಿಸುತ್ತೆ. ಪರಿಣಾಮವಾಗಿ ಏನಾಗುತ್ತೆ, ಕಡಿಮೆ ತರಂಗಾಂತರವುಳ್ಳ ಬೆಳಕಾದ ನೀಲಿ ನೇರಳೆ ಬಣ್ಣಗಳು ಸ್ವಲ್ಪ ಮಟ್ಟಿಗೆ ಚದುರಿ ಹೋಗುತ್ತೆ. ಹಾಗಾಗಿ ಅವು ಪೂರ್ಣ ಮಟ್ಟಿಗೆ ಚದುರಿ ಹೋಗಲ್ಲ. ಪರಿಣಾಮವಾಗಿ ಏನಾಗುತ್ತೆ, ಎಲ್ಲ ಬಣ್ಣಗಳು ಕೂಡಿ ನಮಗೆ ಬಿಳಿ ಬಣ್ಣ ಗೋಚರ ಆಗುತ್ತೆ. ನೆಕ್ಸ್ಟ್, ಉತ್ತಮ ಇಂಧನದ ಲಕ್ಷಣ ನೋಡೋದಾದರೆ ಅದು ಸುಲಭವಾಗಿ ದೊರೆಯಬೇಕು, ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಅನುಕೂಲವಾಗಿರಬೇಕು, ಮಿತವ್ಯಯಕಾರಿಯಾಗಿರಬೇಕು, ಪ್ರತಿ ಘಟಕ ಪರಿಮಾಣ ಮತ್ತು ಅದರ ದ್ರವ್ಯರಾಶಿ ಅತಿ ಹೆಚ್ಚು ಕೆಲಸ ಮಾಡಬೇಕು, ಅಂದರೆ ಅತಿ ಹೆಚ್ಚು ಶಾಖವನ್ನು ನೀಡಬೇಕು. ನೆಕ್ಸ್ಟು, ಪಳೆಯುಳಿಕೆ ಇಂಧನಗಳನ್ನು ಏನಂತ ಕರೀತಾರೆ, ನವೀಕರಿಸಲಾಗದ ಶಕ್ತಿಯ ಆಕಾರಗಳು ಅಂತ ಕರೀತಾರೆ. ಯಾಕಂದರೆ ಅದನ್ನು ಒಮ್ಮೆ ಖರ್ಚು ಮಾಡಿದ್ರೆ ಮತ್ತೊಮ್ಮೆ ಪಡಿಬೇಕು ಅಂದರೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕು. ಇನ್ನು ಪಳೆಯುಳಿಕೆ ಇಂಧನಗಳನ್ನು ದಹಿಸಿದಾಗ ಬಿಡುಗಡೆಯಾಗುವ ಅನಿಲಗಳು ನೋಡೋದಾದರೆ ಕಾರ್ಬನ್, ನೈಟ್ರೋಜನ್, ಸಲ್ಫರ್ ಆಕ್ಸೈಡ್ಗಳು, ಅಂದರೆ ಕಾರ್ಬನ್ ಆಕ್ಸೈಡ್ಗಳು, ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು, ಜೊತೆಗೆ ಆಮ್ಲೀಯ ಆಕ್ಸೈಡ್ಗಳು ಆಗಿರುತ್ತವೆ. ಇವುಗಳ ಆಮ್ಲೀಯ ಆಕ್ಸೈಡ್ಗಳು ಕೂಡ ನಮಗೆ ದಹನವಾದಾಗ ಬಿಡುಗಡೆ ಆಗುತ್ತೆ.
ನೆಕ್ಸ್ಟ್ ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖವಾದ ಮಲಿನಕಾರಕ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ನಮಗೆ ಅದು ಮಲಿನಕಾರಕ ಆಗಿರುತ್ತೆ ಹಸಿರುಮನೆ ಪರಿಣಾಮಕ್ಕೆ. ಹಾಗಾದರೆ ಹಸಿರುಮನೆ ಪರಿಣಾಮ ಅಂತಂದ್ರೇನು? ಅದು ಇಂಪಾರ್ಟೆಂಟೇ. ಹಸಿರುಮನೆ ಪರಿಣಾಮ ಅಂತ ಹೇಳಿದ್ರೆ ಎಲ್ಲಿ ಯಾವಾಗ ಕಾರ್ಬನ್ ನಂತರ ಮಲಿನಕಾರಕಗಳು ಹೆಚ್ಚಾಗುತ್ತೋ ಅವು ಸೂರ್ಯನ ಬೆಳಕನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಹಾಗೆಯೇ ಅದು ವಾಯುಮಂಡಲದಿಂದ ಹೊರಕ್ಕೆ ಕಳಿಸುವ ಪ್ರಮಾಣ ಅಂದರೆ ಆ ಶಾಖವನ್ನು ಹೊರಕ್ಕೆ ಕಳಿಸುವ ಪ್ರಮಾಣ ತುಂಬ ಕಡಿಮೆ, ಅದು ಸಂಗ್ರಹಿಸಿಟ್ಕೊಳ್ಳೋದೇ ಜಾಸ್ತಿ. ಪರಿಣಾಮವಾಗಿ ಏನಾಗುತ್ತೆ, ಭೂಮಿಯ ಉಷ್ಣತೆ ಅಧಿಕವಾಗ್ತಾ ಹೋಗುತ್ತೆ. ಇದನ್ನು ಹಸಿರುಮನೆ ಪರಿಣಾಮ ಅಂತ ಕರೀತಾರೆ. ಆಮ್ಲಮಳೆಗೆ ಕಾರಣವಾದ ಆಕ್ಸೈಡ್ಗಳು ನೋಡೋದಾದರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳಾಗಿರುತ್ತೆ. ಹೇಗೆ? ಈ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಮಲಿನಕಾರಕಗಳು. ಈ ಮಲಿನಕಾರಕಗಳು ಮಳೆ ನೀರಿನೊಂದಿಗೆ ಬೆರೆತಾಗ ಹೈಡ್ರೋಕ್ಲೋರಿಕ್ ಆ್ಯಸಿಡು ನೈಟ್ರಿಕ್ ಆಮ್ಲ ಮತ್ತು ಗಂಧಕಾಮ್ಲ ಉಂಟಾಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ಆಮ್ಲಮಳೆ ಉಂಟಾಗುತ್ತೆ. ಉಷ್ಣದಿಂದ ವಿದ್ಯುತ್ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ನೆಕ್ಸ್ಟು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಇಂಧನ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದರೆ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಯಾವ ರೂಪದಿಂದ ಯಾವ ರೂಪಕ್ಕೆ ಶಕ್ತಿಯ ವರ್ಗಾವಣೆ ಆಗುತ್ತೆ ಈ ರೀತಿಯಾಗಿ ಕೇಳ್ತಾರೆ. ಆಗ ಇಂಧನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಹಾಗೆಯೇ ಇಲ್ಲಿ ಉಷ್ಣದಿಂದ ವಿದ್ಯುತ್ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟು ಜಲವಿದ್ಯುತ್ ಸ್ಥಾವರಗಳಲ್ಲಿ ನೀರಿನ ಪ್ರಚ್ಛನ್ನ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಭಾರತದ ಶಕ್ತಿಯ ಬೇಡಿಕೆಯಲ್ಲಿ 1/4 ಭಾಗವನ್ನು ಜಲವಿದ್ಯುತ್ ಸ್ಥಾವರಗಳು ಪೂರೈಸುತ್ತದೆ. ಜಲವಿದ್ಯುತ್ ಸ್ಥಾವರಗಳು ಪೂರೈಸುತ್ತವೆ. ನೆಕ್ಸ್ಟ್ ತೆಹರಿ ಅಣೆಕಟ್ಟು ಗಂಗಾ ನದಿಗೆ ಹಾಗೂ ಸರ್ದಾರ್ ಸರೋವರವನ್ನು ಯೋಜನೆಯು ನರ್ಮದಾ ನದಿಗೆ ಸಂಬಂಧಿಸಿದ್ದಾಗಿದೆ. ಇನ್ನು ಬೃಹತ್ ಅಣೆಕಟ್ಟು ನಿರ್ಮಾಣವು ಒಳಗೊಂಡಿರೋ ಸಮಸ್ಯೆಗಳನ್ನು ನೋಡೋದಾದರೆ, ಅಣೆಕಟ್ಟುಗಳು ಕೆಲವೇ ನಿರ್ದಿಷ್ಟ ಸ್ಥಳದಲ್ಲಿಯೇ, ಅದರಲ್ಲೂ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಮಾತ್ರ ಕಟ್ಟಬಹುದು. ಜೊತೆಗೆ ವಿಶಾಲವಾದ ವ್ಯವಸಾಯ ಯೋಗ್ಯ ಭೂಮಿ, ಮಾನವನ ವಾಸಯೋಗ್ಯ ಪ್ರದೇಶಗಳು ಮುಳುಗಡೆಗೆ ಆಗುತ್ತೆ. ಜೊತೆಗೆ ಪರಿಸರ ವ್ಯವಸ್ಥೆ ನಾಶ ಆಗುತ್ತೆ. ಜಲಾಶಯದಲ್ಲಿ ಮುಳುಗಡೆಯಾದ ಸಸ್ಯ ರಾಶಿಯಿಂದ ಮಿಥೇನ್ ಬಿಡುಗಡೆ ಆಗುತ್ತೆ. ಜೊತೆಗೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಸಮಸ್ಯೆ ಉಂಟಾಗತ್ತೆ. ನೆಕ್ಸ್ಟು ಸಸ್ಯ ಮತ್ತು ಪ್ರಾಣಿ ಉತ್ಪನ್ನಗಳು, ಚರಂಡಿ, ರೊಚ್ಚು ತ್ಯಾಜ್ಯಗಳು ಇವೆಲ್ಲವೂ ಆಮ್ಲಜನಕ ರಹಿತ ವ್ಯವಸ್ಥೆಯಲ್ಲಿ ವಿಘಟನೆ ಹೊಂದಿದಾಗ ಯಾವುದು ಬಿಡುಗಡೆ ಆಗುತ್ತೆ? ಜೈವಿಕ ಅನಿಲ ಬಿಡುಗಡೆ ಆಗುತ್ತೆ. ಇನ್ನು ಜೈವಿಕ ಅನಿಲ ಸ್ಥಾವರಗಳಲ್ಲಿ ಆಮ್ಲಜನಕ ರಹಿತ ಉಸಿರಾಟ ನಡೆಯುವ ಸ್ಥಳ ನೋಡೋದಾದರೆ ಪಾಚಕ. ಇದರಲ್ಲಿ ಕ್ವಶನ್ ಕೇಳ್ತಾರೆ, ಜೈವಿಕ ಅನಿಲ ಸ್ಥಾವರಗಳಲ್ಲಿ ಉಸಿರಾಟ ನಡೆದಾಗ ಆಮ್ಲಜನಕ ರಹಿತ ಉಸಿರಾಟ ನಡೆಯುವ ಸ್ಥಳ ಯಾವುದು ಅಂತ ಕೇಳ್ತಾರೆ. ಆಗ ಪಾಚಕ ಅಂತ ಹೇಳಬೇಕಾಗುತ್ತೆ. ಈ ಕ್ವಶನ್ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಜೈವಿಕ ಅನಿಲ ಸ್ಥಾವರದಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲವು ಒಳಗೊಂಡ ಮಿಥೇನು ಸುಮಾರು 75% ಆಗಿರುತ್ತೆ ಹಾಗೂ ಇದು ಒಂದು ಹೊಗೆರಹಿತವಾಗಿ ಉರಿಯುತ್ತೆ. ಜೈವಿಕ ಅನಿಲ ಸ್ಥಾವರದಲ್ಲಿ ಬಿಡುಗಡೆಯಾಗುವ ಗೊಬ್ಬರವು ಹೆಚ್ಚಿನ ಪ್ರಮಾಣದ ರಂಜಕ ಮತ್ತು ನೈಟ್ರೋಜನನ್ನು ಒಳಗೊಂಡಿರುತ್ತೆ. ಹಾಗಾಗಿ ಅದು ಸಸ್ಯದ ಬೆಳವಣಿಗೆಗೆ ಉತ್ತಮಕಾರಿ ಆಗಿದೆ. NPK ಅಂದರೆ ನೈಟ್ರೋಜನ್, ಪೊಟ್ಯಾಷಿಯಂ, ಹೌದಾ, ಮತ್ತು ಫಾಸ್ಫರಸ್ ಆಗಿದೆ. ಮಾರುತಗಳ ರಾಷ್ಟ್ರ ಎಂದು ಕರೆಯಲ್ಪಡುವ ದೇಶ ನೋಡೋದಾದರೆ ಡೆನ್ಮಾರ್ಕ್. ಪವನಶಕ್ತಿ ಕ್ಷೇತ್ರದಲ್ಲಿ ಜರ್ಮನಿಯು ಅತ್ಯುನ್ನತ ಸ್ಥಾನದಲ್ಲಿ ಇರುತ್ತೆ. ಭಾರತವು ಪವನಶಕ್ತಿಯನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವ ಕ್ಷೇತ್ರದಲ್ಲಿ 5ನೇ ಸ್ಥಾನದಲ್ಲಿದೆ. ಅತಿ ದೊಡ್ಡ ಪವನ ಕ್ಷೇತ್ರವನ್ನು ಭಾರತದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಸ್ಥಾಪಿಸಲಾಗಿದ್ದು, ಇದರಿಂದ ಸುಮಾರು 380 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗುತ್ತದೆ.
ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ನೋಡೋದಾದರೆ ಪವನ ಶಕ್ತಿ, ಜೈವಿಕ ರಾಶಿ, ಉಷ್ಣ ವಿದ್ಯುತ್ ಸ್ಥಾವರ, ಜಲವಿದ್ಯುತ್ ಸ್ಥಾವರ ಮತ್ತು ಪಳೆಯುಳಿಕೆ ಇಂಧನಗಳು. ಪವನ ಶಕ್ತಿಯನ್ನು ಬಳಸುವ ಮಿತಿಗಳು ನೋಡೋದಾದರೆ ಜವವನ್ನು ನಿರ್ವಹಿಸಲು ಗಾಳಿಯು ಜವವು ಸುಮಾರು 15 km/ಗಂಟೆಗೆ ಇರಬೇಕಾಗತ್ತೆ, ಅದಕ್ಕಿಂತ ಹೆಚ್ಚಿರಬೇಕಾಗತ್ತೆ. ಜೊತೆಗೆ ಅವಶ್ಯವಿರುವ ಸಂಗ್ರಹ ಕೋಶಗಳಂತಹ ಪೂರಕ ಮೂಲಸೌಕರ್ಯ ಇರಬೇಕು. ಮಾರುತವಲ್ಲದ ಅವಧಿಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜಿಗೆ ಪರ್ಯಾಯ ವ್ಯವಸ್ಥೆ ಕೂಡ ಇರಬೇಕು. ಹಾಗೆಯೇ ಪವನ ಕ್ಷೇತ್ರಗಳ ಸ್ಥಾಪನೆಗೆ ಅಗತ್ಯವಾದ ಅಗಾಧವಾದ ಜಾಗದ ಅವಶ್ಯಕತೆ ಕೂಡ ಬೇಕಾಗತ್ತೆ. ಇಷ್ಟೇ ಅಲ್ಲದೆ ಇನ್ನೂ ದೊಡ್ಡದು ಯಾವುದು, ಗೋಪುರ ಮತ್ತು ರೆಕ್ಕೆಗಳನ್ನು ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಿಂದ ರಕ್ಷಿಸಲು ಉನ್ನತ ನಿರ್ವಹಣೆಯ ಅವಶ್ಯಕತೆ ಇರಬೇಕಾಗತ್ತೆ. ನೆಕ್ಸ್ಟು ಅಸಾಂಪ್ರದಾಯಿಕ ಶಕ್ತಿಯ ಆಕಾರ ನೋಡೋದಾದರೆ ಸೌರಶಕ್ತಿ, ಸಮುದ್ರ ಉಬ್ಬರ ಶಕ್ತಿ, ಸಾಗರ ಉಷ್ಣ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ ಮತ್ತು ನ್ಯೂಕ್ಲಿಯರ್ ಶಕ್ತಿ. ಸಾಗರ ಉಷ್ಣ ಶಕ್ತಿ ಪರಿವರ್ತನಾ ಸ್ಥಾವರಗಳು ಸಮುದ್ರದ ನೀರಿನ ಮೇಲ್ಮೈಯಿಂದ ಸುಮಾರು 2 ಕಿಲೋಮೀಟರ್ವರೆಗೂ ತಾಪದ ವ್ಯತ್ಯಾಸ ಸುಮಾರು 20 ಡಿಗ್ರಿ. ಇದು ಇಂಪಾರ್ಟೆಂಟ್. ಎಷ್ಟು ಡಿಗ್ರಿ ವ್ಯತ್ಯಾಸ ಇರಬೇಕಂತ ಕೇಳ್ತಾರೆ. ಆವಾಗ ಸುಮಾರು 20 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇದ್ದಾಗ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಸಾಗರ ಉಷ್ಣ ಶಕ್ತಿ ಸ್ಥಾವರಗಳಲ್ಲಿ ಬೆಚ್ಚಗಿನ ಮೇಲ್ಮೈ ನೀರನ್ನು ಅಮೋನಿಯಾದಂತಹ ಆವಿಶೀಲ ದ್ರವವನ್ನು ಕುದಿಸಲು ಬಳಸಲಾಗುತ್ತದೆ. ಮೋಡರಹಿತ ಸ್ಪಷ್ಟ ಆಕಾಶದಲ್ಲಿ ಪ್ರತಿದಿನ ಪಡೆಯುವ ಸರಾಸರಿ ಸೌರಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ? 4K ರಿಂದ 7 ವ್ಯಾಟ್ ಅಷ್ಟು ಇರುತ್ತೆ. ಇಲ್ಲಿ ಮೀಟರ್ ಪರ್ ಸ್ಕ್ವೇರ್ 4K ಅಲ್ಲದು 4 ವ್ಯಾಟಿಂದ 7 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಪ್ರತಿ ಮೀಟರ್ ಸ್ಕ್ವೇರಿಗೆ 4 ವ್ಯಾಟಿಂದ 7 ವ್ಯಾಟ್ವರೆಗೆ ಇರುತ್ತೆ. ಕಿಲೋ ವ್ಯಾಟಿಂದ ಅದು. ನೆಕ್ಸ್ಟ್, ಭೂಮಿಯ ವಾತಾವರಣದ ಹೊರಂಚಿನ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬಿದ್ದಾಗ ಪ್ರತಿ ಏಕಮಾನ ಕ್ಷೇತ್ರವು ಸ್ವೀಕರಿಸುವ ಶಕ್ತಿಯೇ ಸೌರ ಸ್ಥಿರಾಂಕ. ಇದೇ ಸೌರ ಸ್ಥಿರಾಂಕದಿಂದ ನಾವು ಪಡೆಯುವ ಶಕ್ತಿಯ ಪ್ರಮಾಣ ನೋಡಿದ್ರೆ ಮೇಲಿಂದ ಅಂದರೆ 4 ಕಿಲೋ ವ್ಯಾಟ್ರಿಂದ 7 ಕಿಲೋ ವ್ಯಾಟ್ ಎಷ್ಟು ಪರ್ ಮೀಟರ್ ಸ್ಕ್ವೇರಿಗೆ ಇರುತ್ತೆ. ನೆಕ್ಸ್ಟು ಸೌರ ಸ್ಥಿರಾಂಕ ಸರಿ ಸುಮಾರು ಎಷ್ಟಿದೆ ಅಂತ ನೋಡಿದ್ರೆ 1.4 ಕಿಲೋ ಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಅಥವಾ 1.4 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಒಂದು ಮಾದರಿ ಸೌರಕೋಶವು ಸೂರ್ಯನ ಬಿಸಿಲಿಗೆ ಒಡ್ಡಿದಾಗ ಸುಮಾರು 0.5 ವೋಲ್ಟಿಂದ 1 ವೋಲ್ಟ್ನಷ್ಟು ವೋಲ್ಟೇಜ್ ಉಂಟು ಮಾಡುತ್ತದೆ. ಹಾಗೆ 0.7 ವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಹಲವಾರು ಸೌರಕೋಶಗಳ ಜೋಡಣೆ ವ್ಯವಸ್ಥೆಯನ್ನು ಸೌರಫಲಕ ಅಂತ ಕರೀತಾರೆ. ಈ ಸೌರಫಲಕ ಜೋಡಣೆ ಅನುಕೂಲಗಳು ನೋಡೋದಾದರೆ ಚಲನಶೀಲ ಭಾಗಗಳನ್ನು ಹೊಂದಿರುವುದಿಲ್ಲ, ಕಡಿಮೆ ನಿರ್ವಹಣೆ ಇರುತ್ತೆ, ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ, ಜನರು ತಲುಪಲಾಗದಂತಹ ಅಥವಾ ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಸಾಧ್ಯವಾಗದೇ ಇರುವ ದುರ್ಗಮ ಪ್ರದೇಶಗಳಿಗೆ ಇದನ್ನು ಅಳವಡಿಸಬಹುದು. ಇನ್ನು ಸೌರಫಲಕ ಜೋಡಣೆಯ ಅನಾನುಕೂಲ ನೋಡೋದಾದರೆ ಸೌರಕೋಶದ ಅಳವಡಿಕೆಗೆ ಬೇಕಾದ ವಿಶೇಷ ದರ್ಜೆಯ ಸಿಲಿಕಾನ್ ಲಭ್ಯತೆ ಸೀಮಿತವಾಗಿದೆ. ಜೊತೆಗೆ ಸೌರಕೋಶದ ಉತ್ಪಾದನೆಯ ಸಂಪೂರ್ಣ ಪ್ರಕ್ರಿಯೆ ಹೆಚ್ಚು ದುಬಾರಿಯಾಗಿರುತ್ತೆ. ಸೌರಫಲಕದಲ್ಲಿ ಸೌರಕೋಶಗಳನ್ನು ಒಂದಕ್ಕೊಂದು ಸಂಪರ್ಕಿಸಲು ಬಳಸುವ ಬೆಳ್ಳಿಯ ವೆಚ್ಚ ಕೂಡ ಮತ್ತಷ್ಟು ಹೆಚ್ಚಿಸುತ್ತದೆ. ಜೊತೆಗೆ ಚಂದ್ರನ ಗುರುತ್ವಾಕರ್ಷಣೆಯ ಬಲದಿಂದಾಗಿ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತ ಉಂಟಾಗುತ್ತದೆ. ಇಳಿತಗಳು ಉಂಟಾಗುತ್ತದೆ. ಸಮುದ್ರದಿಂದ ಉಬ್ಬರ ಶಕ್ತಿಯನ್ನು ಪಡೆಯಲಿರುವ ಮಿತಿ ನೋಡೋದಾದರೆ ಸಮುದ್ರದ ಕಿರಿದಾದ ತೆರೆದ ಭಾಗಕ್ಕೆ
ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಬೇಕು. ಅಂದರೆ ಈ ಅಣೆಕಟ್ಟುಗಳನ್ನು ಕಟ್ಟುವ ಸ್ಥಳ ಕೂಡ ಸೀಮಿತವಾಗಿದೆ ಹೇಳಿ ಇದರ ಅರ್ಥ ಆಗಿರುತ್ತೆ. ನೆಕ್ಸ್ಟು ಅಲೆಗಳಿಂದ ಪಡೆಯುವ ಶಕ್ತಿ. ಇಲ್ಲೇನಾಗುತ್ತೆ, ಚಲನ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ. ನೆಕ್ಸ್ಟ್ ಪಾಯಿಂಟ್, ಭೂಗರ್ಭ ಉಷ್ಣ ಶಕ್ತಿಯಲ್ಲಿ ಉಷ್ಣ ತಾಣಗಳಲ್ಲಿ ಕಂಡುಬರುವ ಬಿಸಿ ನೀರಿನ ಹಬೆಯನ್ನು ಅಥವಾ ಆವಿಯನ್ನು ಕೊಳವೆಗಳ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ತನ್ನು ಉತ್ಪಾದಿಸುವರು. ಭೂಗರ್ಭ ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಸ್ಥಾವರಗಳು ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ನ್ಯೂಕ್ಲಿಯರ್ ಇಂಧನವು ಸ್ವಯಂ ನಿಯಂತ್ರಕ ಸರಪಳಿಯ ವಿಧಾನ ಕ್ರಿಯೆಯ ಭಾಗವಾಗಿದ್ದು ಶಕ್ತಿಯನ್ನು ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡುತ್ತದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಪ್ರಮುಖ ಅಣುಗಳನ್ನು ನೋಡೋದಾದರೆ ನ್ಯೂಕ್ಲಿಯರ್ ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ ಮಾಡುವುದು, ಸ್ಥಾಪನೆಯ ವೆಚ್ಚ ದುಬಾರಿ ಮಾಡುವುದು, ಅತಿ ಹೆಚ್ಚು ಪರಿಸರ ಮಾಲಿನ್ಯ ಆಗಿದೆ. ಜೊತೆಗೆ ಯುರೇನಿಯಂನ ಸೀಮಿತ ಲಭ್ಯತೆ ಆಗಿದೆ. ನ್ಯೂಕ್ಲಿಯರ್ ತ್ಯಾಜ್ಯ ವಸ್ತುಗಳ ಶೇಖರಣೆ ಪರಮಾಣು ವಿದ್ಯುತ್ ಉತ್ಪಾದನೆಯ ಇದು ಪ್ರಮುಖ ಅನುಕೂಲ ಆಗಿದೆ. ಅನಾನುಕೂಲ ಆಗಿದೆ. ಇದು ಯಾವುದು, ಪರಮಾಣು ವಿದ್ಯುತ್ ಉತ್ಪಾದನೆ ಅನಾನುಕೂಲ ನೋಡೋದಾದರೆ ನ್ಯೂಕ್ಲಿಯರ್ ತ್ಯಾಜ್ಯ ವಸ್ತು ಶೇಖರಣೆ ಮಾಡಿ ವಿಲೇವಾರಿ ಮಾಡೋದು, ಸ್ಥಾಪನೆಯ ವೆಚ್ಚ ದುಬಾರಿ ಕೂಡ, ಹೆಚ್ಚಿನ ಪರಿಸರ ಮಾಲಿನ್ಯ ಉಂಟು ಮಾಡುತ್ತೆ. ಜೊತೆಗೆ ಯುರೇನಿಯಂ ಕೂಡ ಲಭ್ಯತೆ ಸೀಮಿತ ಆಗಿದೆ. ಡೆಲ್ಟಾ ಇ = ಡೆಲ್ಟಾ mc². ಈ ಸಮೀಕರಣವನ್ನು ರೂಪಿಸಿದವರು ಆಲ್ಬರ್ಟ್ mc². ಡೆಲ್ಟಾ ರೂಪಿಸಿದವರು ಐನ್ಸ್ಟೈನ್ ರವರು. ಪರಮಾಣು ವಿದ್ಯುತ್ ಸ್ಥಾವರವನ್ನು ಮಹಾರಾಷ್ಟ್ರದ ತಾರಾಪುರ, ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರ, ತಮಿಳುನಾಡಿನ ಕಲ್ಪಕಂ, ಉತ್ತರ ಪ್ರದೇಶದ ನರೋರಾ, ಗುಜರಾತದ ಕಾಕ್ರಪಾರ್, ಕರ್ನಾಟಕದಲ್ಲಿ ಕೈಗಾ ಎಂಬಲ್ಲಿ ಸ್ಥಾಪಿಸಲಾಗಿದೆ. ಒಂದು ಪರಮಾಣು ದ್ರವ್ಯರಾಶಿಮಾನ ನೋಡೋದಾದರೆ ಇದು 931 ಮೆಗಾ ಎಲೆಕ್ಟ್ರಾನ್ ಶಕ್ತಿಗೆ ಸಮನಾಗಿರುತ್ತೆ. ಅಂದರೆ MeV ಅಂದರೆ ಮ್ಯೂ, ಅದನ್ನೇನಂತಾರೆ ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ಅಂತ ಕರೀತಾರೆ. ಇನ್ನು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಅಂತ ನೋಡೋದಾದರೆ ಅರಣ್ಯಗಳು. ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಮುಖ್ಯ ಉದ್ದೇಶ ಯಾವುದು, ಜೀವ ವೈವಿಧ್ಯತೆಯ ಉಳಿವಾಗಿದೆ. ಕರುಳಿನಲ್ಲಿರುವ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾದ ಗುಂಪು ಗಂಗಾ ನದಿಯಲ್ಲಿ ನೀರಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ನೀರಿನ ಗುಣಮಟ್ಟ ತೀರಾ ಕಳಪೆಯಾಗುವುದನ್ನು ಅದು ಸೂಚಿಸುತ್ತದೆ. ಅದು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಕಟ್ಟೆಗಳು, ಇದು ಕರ್ನಾಟಕದ ರಾಜ್ಯದ ನೀರು ಕೊಯ್ಲಿನ ಪುರಾತನ ಮಾದರಿ. ಅದು ಕಟ್ಟೆಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಕರ್ನಾಟಕದಲ್ಲಿ ಕಟ್ಟೆಗಳು ಅಂತ ಕರೀತಾರೆ. ನೆಕ್ಸ್ಟು ನೀರಿನ ಕೊಯ್ಲಿನ ಮುಖ್ಯ ಉದ್ದೇಶ ನೋಡೋದಾದರೆ ಅಂತರ್ಜಲ ಮಟ್ಟ ಹೆಚ್ಚಿಸುವುದು. ಸಮತಟ್ಟಾದ ಭೂಪ್ರದೇಶದಲ್ಲಿ ಖಾದಿನ ಹೊಡ್ಡಗಳನ್ನು ನಿರ್ಮಿಸುವುದರ ಪರಿಣಾಮವಾಗಿ ಅಂತರ್ಜಲ ಮಟ್ಟ ಹೆಚ್ಚಳವಾಗುತ್ತೆ. ಪಾತ್ರೆಗಳು ಅಥವಾ ಹಿಡಿಕೆ ಮುರಿದ ಲೋಟಗಳನ್ನು ಸಣ್ಣ ಸಸ್ಯಗಳನ್ನು ಬೆಳೆಸಲು ಮತ್ತು ಪಕ್ಷಿಗಳಿಗೆ ಆಹಾರ ಉಣಿಸಲು ಬಳಸುವುದು 5R ತತ್ವಗಳಲ್ಲಿ ಮರು ಉದ್ದೇಶಕ್ಕೆ ಉದಾಹರಣೆಯಾಗಿದೆ. ಮರು ಉದ್ದೇಶ ಅಂದರೆ ಇದು. ಪಾತ್ರೆಗಳದ್ದು ಹಿಡಿಕೆ ಮುರಿದ ಲೋಟ ಅಂದರೆ ಲೋಟಗಳು ಹಾಳಾಗಿರುತ್ತೆ, ಅದನ್ನು ಯಾವ ಉದ್ದೇಶಕ್ಕೆ ತಂದಿರ್ತೀರೋ ಆ ಉದ್ದೇಶಕ್ಕೆ ಬಳಸಲಿಕ್ಕಾಗಲ್ಲ ಹಾಳಾಗಿದ್ದರಿಂದ, ಅದಕ್ಕಾಗಿ ಬೇರೆ ಒಂದು ಕಾರ್ಯಕ್ಕೆ ಬಳಸೋದು, ಅದನ್ನು ಮರು ಉದ್ದೇಶ ಅಂತ ಕರೀತಾರೆ. ನೆಕ್ಸ್ಟು ರಾಜಸ್ಥಾನದಲ್ಲಿ ಕಂಡುಬರೋ ನೀರಿನ ಕೊಯ್ಲು ವಿಧಾನ ನೋಡೋದಾದರೆ ಇಲ್ಲಿ ಕರ್ನಾಟಕದಲ್ಲಿ ಕೆರೆಗಳಂತಾಗಿದೆ. ಇನ್ನು ರಾಜಸ್ಥಾನದಲ್ಲಿ ನೋಡೋದಾದರೆ ಕಾದಿನ್ಗಳು, ಕೆರೆಗಳು ಅಲ್ಲ ನಾದಿಸ್ಗಳು, ಕ್ಯಾದಿನ್ ಮತ್ತು ನಾದಿಸ್ಗಳು ಕೆರೆಗಳು ಕರ್ನಾಟಕದಲ್ಲಿ. ನೈಸರ್ಗಿಕ ಸಂಪನ್ಮೂಲ ಸರಿಯಾಗಿ ನಿರ್ವಹಿಸುವುದರಿಂದ ಸುಸ್ಥಿರ ಅಭಿವೃದ್ಧಿ ಸಾಧ್ಯವಾಗತ್ತೆ. ಅಮೃತಾದೇವಿ ಬಿಷ್ಣೋಯಿ ತನ್ನ ಜೀವನವನ್ನು ಕ್ರೇಜಿ ಮರ ಆ ಮರಗಳಿಗಾಗಿ ತ್ಯಾಗ ಮಾಡಿದಳು. ಅಮೃತಾದೇವಿ ಬಿಷ್ಣೋಯಿ ಪ್ರಶಸ್ತಿಯನ್ನು ವನ್ಯಜೀವಿ ಸಂರಕ್ಷಣೆ ಸಲುವಾಗಿ ನೀಡ್ತಾರೆ. ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವ ಪುರಾತನ ನೀರಿನ ಕೊಯ್ಲು ವಿಧಾನ ಯಾವುದು, ಕುಲ್ಸ್ಗಳು. ಚಿಪ್ಕೋ ಆಂದೋಲನದ ನೇತಾರ ಯಾರು, ಸುಂದರ್ಲಾಲ್ ಬಹುಗುಣ್ರವರು. ನರ್ಮದಾ ನದಿಗೆ ಸರ್ದಾರ್ ಸರೋವರ ಎಂಬ ಡ್ಯಾಮನ್ನು ಕಟ್ಟಲಾಗಿದೆ.
ಹಿಮಾಲಯದ ಗರ್ವಾಲ ರೇನಿ ಎಂಬ ಕುಗ್ರಾಮದಿಂದ ಹುಟ್ಟಿಕೊಂಡ ಅರಣ್ಯ ಸಂರಕ್ಷಣಾ ಚಳುವಳಿಯೇ ಚಿಪ್ಕೋ ಚಳುವಳಿ. ಮಹಾರಾಷ್ಟ್ರದಲ್ಲಿ ಕಂಡುಬರುವ ನೀರಿನ ಕೊಯ್ಲು ವಿಧಾನ ಯಾವುದು? ಬಾಂದಾರ್ ಮತ್ತು ತಾಲ್ಗಳು. ಒಂದು ಪ್ರದೇಶದಲ್ಲಿ ಕಂಡುಬರುವ ಜೀವಿ ಪ್ರಭೇದಗಳ ಸಂಖ್ಯೆಯ ಮಾಪನವನ್ನು ಜೀವವೈವಿಧ್ಯತೆ ಅಂತ ಕರೀತಾರೆ. ಇನ್ನು ಕಟ್ಟೆಗಳು, ಇದು ಈ ರಾಜ್ಯದ ನೀರೆಂದರೆ ಕರ್ನಾಟಕ ರಾಜ್ಯದ ನೀರಿನ ಕೊಯ್ಲಿನ ಪುರಾತನ ಮಾದರಿ. ನೀರಿನ ಕೊಯ್ಲಿನ ಮುಖ್ಯ ಉದ್ದೇಶ ಏನಾಗಿದೆ? ಅಂತರ್ಜಲ ಮಟ್ಟ ಹೆಚ್ಚಿಸುವುದು. ಸಮತಟ್ಟಾದ ಭೂಪ್ರದೇಶದಲ್ಲಿ ಕಾದಿನ ಹೊಂಡಗಳನ್ನು ನಿರ್ಮಿಸುವುದರಿಂದ ಏನಾಗುತ್ತೆ? ಅಂತರ್ಜಲ ಮಟ್ಟ ಹೆಚ್ಚಳ ಆಗ್ತಾ ಹೋಗುತ್ತೆ. ಇದು ಹೇಳಾಗಿದೆ. ಪಾತ್ರೆಗಳು ಮತ್ತು ಹಿಡಿಕೆ ಮುರಿದ ಲೋಟಗಳನ್ನು, ಸಣ್ಣ ಸಸ್ಯಗಳನ್ನು ಬೆಳೆಸಲು ಮತ್ತು ಪಕ್ಷಿಗಳಿಗೆ ಆಹಾರ ಉಳಿಸುವ ಇದು 5R ತತ್ವಗಳಲ್ಲಿ ಮರು ಉದ್ದೇಶಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ ಆಗಿದೆ. ರಾಜಸ್ಥಾನದಲ್ಲಿ ಕಂಡುಬರುವ ನೀರು ಕೊಯ್ಲು ವಿಧಾನ ಯಾವುದು? ಕಾದಿನ್ ನಾದಿಸ್ಗಳು. ಯಾವುದನ್ನು ಸರಿಯಾಗಿ ನಿರ್ವಹಿಸುವ ಸುಸ್ಥಿರ ಅಭಿವೃದ್ಧಿ ಸಾಧ್ಯ? ನೈಸರ್ಗಿಕ ಸಂಪನ್ಮೂಲವನ್ನು ಸರಿಯಾಗಿ ನಿರ್ವಹಿಸುವುದರಿಂದ ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಅಮೃತಾದೇವಿ ಬಿಷ್ಣೋಯಿ ತನ್ನ ಜೀವನವನ್ನು ಕ್ರೇಜಿ ಮರಗಳಿಗಾಗಿ ಮುಡುಪಾಗಿ ಇಟ್ಟಳು. ಅಮೃತಾದೇವಿ ಬಿಷ್ಣೋಯಿ ಪ್ರಶಸ್ತಿಯನ್ನು ವನ್ಯಜೀವಿ ಸಂರಕ್ಷಣೆಗಾಗಿ ನೀಡ್ತಾರೆ. ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವ ನೀರು ಕೊಯ್ಲು ವಿಧಾನ ಕುಲ್ಸ್ಗಳು. ಚಿಪ್ಕೋ ಆಂದೋಲನದ ನೇತಾರ ಸುಂದರ್ಲಾಲ್ ಬಹುಗುಣ. ಈ ನದಿಗೆ ಸರ್ದಾರ್ ಸರೋವರ ಡ್ಯಾಮನ್ನು ಕೊಟ್ಟಲಾಗಿದೆ. ಯಾವ ನದಿಗೆ? ನರ್ಮದಾ ನದಿಗೆ. ಲಾಸ್ಟ್ 8 ಕ್ವಶನ್ ರಿಪೀಟ್ ಆಗಿದೆ. ಮುಂದಿನ ಅವಧಿಯಲ್ಲಿ ಈ ರೀತಿ ಆಗದೆ ಇದ್ದಾಗ ನಾನು ನೋಡ್ಕೋತೀನಿ. ಆದಷ್ಟು 100 ಕ್ವಶನನ್ನು ಕವರ್ ಮಾಡ್ತೀನಿ ನಾನು. ಮುಂದಿನ ಅವಧಿಯಲ್ಲಿ ಮತ್ತಷ್ಟು ಕ್ವಶನ್ನೊಂದಿಗೆ ಭೇಟಿಯಾಗೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್.